ಸೌರಮಂಡಲದಲ್ಲಿ ಭೂಮಿ ಎಷ್ಟನೇ ಗ್ರಹ ಅಂತಂದ್ರ ಸೂರ್ಯನ ಎಷ್ಟನೇ ಸದಸ್ಯ? ಸೂರ್ಯನ ಮೂರನೇ ಸದಸ್ಯನಾಗಿನ ಸೂರ್ಯನ ಮೂರನೇ ಸದಸ್ಯ. ಸೌರಮಂಡಲದ ಅತಿದೊಡ್ಡ ಐದನೇ ಗ್ರಹ, ಅತಿದೊಡ್ಡ ಐದನೇ ಗ್ರಹ, ಸೂರ್ಯನ ಮೂರನೇ ಸದಸ್ಯ. ಐದನೇ ಅತಿ ದೊಡ್ಡ ಗ್ರಹವಾಗಿದೆ. ಸೌರಮಂಡಲದ ಅತಿ ದೊಡ್ಡ ಗ್ರಹ ಅಂತಂದ್ರೆ ಗುರು ಗ್ರಹ. ಅತಿ ದೊಡ್ಡ ಎರಡನೇ ಗ್ರಹ ಅಂದ್ರೆ ಶನಿ. ಮೂರನೇ ಗ್ರಹ ಅಂದ್ರೆ ಯುರೇನಿಸ್. ನಾಲ್ಕನೇ ಗ್ರಹ ಅಂದ್ರೆ ನೆಪ್ಚೂನ್. ಗ್ರಹ ಅಂದ್ರೆ ಭೂಮಿ. ಇಡೀ ಸೌರಮಂಡಲದಲ್ಲಿ ಅತ್ಯಂತ ಸಾಂದ್ರಭರಿತವಾಗಿರುವಂತಹ ಗ್ರಹವಾಗಿದೆ. ಸಾಂದ್ರತೆಯನ್ನು ಹೊಂದಿದ ಗ್ರಹವಾಗಿದೆ. ಸೌರಮಂಡಲದಲ್ಲಿ ಅತ್ಯಂತ ಸಾಂದ್ರಭರಿತವಾದ ಗ್ರಹ ಅಂತಂದ್ರೆ ಭೂಮಿ. ಭೂಮಿಯ ಸಾಂದ್ರ ಪ್ರಮಾಣ ಎಷ್ಟಿದೆ ಅಂದ್ರ 5.51 ಗ್ರಾಮ್ ಫಾರ್ ಸೆಂಟಿಮೀಟರ್ ಕ್ಯೂಬ್ ಇದೆ ನೋಡಿ. ಭೂಮಿಯ ಸಾಂದ್ರ ಪ್ರಮಾಣ ಎಷ್ಟಿದೆ ಅಂದ್ರ 5.51 ಗ್ರಾಮ್ ಫಾರ್ ಸೆಂಟಿಮೀಟರ್ ಕ್ಯೂಬ್. ಅಂದ್ರ ಸಾಂದ್ರತೆ ಅಂದ್ರೆ ಏನು? ಈಗ ನೋಡಿ, ಇದೊಂದು ಸೆಂಟಿಮೀಟರ್, ಇದೊಂದು ಸೆಂಟಿಮೀಟರ್, ಇದೊಂದು ಸೆಂಟಿಮೀಟರ್, ಇದೊಂದು ಸೆಂಟಿಮೀಟರ್. ಇವು ಪ್ರತಿ ಒಂದೊಂದು ಸೆಂಟಿಮೀಟರ್ಗಳನ್ನು ತೆಗೆದುಕೊಂಡಾಗ ಇದು 3D ಅಂತ ಕರಿತೀವಿ ನಾವು. ಮೂರು ಆಯಾಮಗಳು, ಮೂರು ಆಯಾಮ ಘನಾಕೃತಿ ಅಂತ ಕರೀತಾರೆ ಅದನ್ನು. ಘನಾಕೃತಿ ಅಂದ್ರೆ ಏನು? ಉದ್ದ, ಎತ್ತರ ಮತ್ತೆ ಅಗಲ. ಉದ್ದ, ಎತ್ತರ, ಅಗಲವನ್ನು ಹೊಂದಿರತಕ್ಕಂತ ಆಕೃತಿಯನ್ನು ಏನಂತ ಕರಿತೀವಿ ಅಂದ್ರ ಘನಾಕೃತಿ ಅಂತ ಕರಿತೀವಿ. ಇಲ್ಲಿಯ ಕಲ್ಲು ಮಣ್ಣು ಉಸಗನ ತುಂಬಿದಾಗ ಇದರ ಸಾಂದ್ರ ಪ್ರಮಾಣ ಎಷ್ಟಾಗ್ತಂದ್ರ 5.51 ಗ್ರಾಮ್ ಫಾರ್ ಸೆಂಟಿಮೀಟರ್ ಕ್ಯೂಬ್. ಇಡೀ ಸೌರಮಂಡಲದಲ್ಲಿ ಅತ್ಯಂತ ಸಾಂದ್ರ ಭರಿತವಾಗಿರುವಂತ ಗ್ರಹ ಅಂತಂದ್ರ ಅದು ಭೂಮಿ. ನಾನಿನ್ನು ಹೇಳ್ತಾ ಇದ್ದೆ ನಿಮಗೆ, ಭೂಮಿಯ ಒಟ್ಟು ವಿಸ್ತೀರ್ಣ ಎಷ್ಟಿದೆ ಅಂದ್ರೆ 510 ದಶಲಕ್ಷ ಚದರ ಕಿಲೋಮೀಟರ್ ಇದೆ. ಟೋಟಲ್ ಭೂಮಿಯ ಒಟ್ಟು ವಿಸ್ತೀರ್ಣ 510 ದಶಲಕ್ಷ ಚದರ ಕಿಲೋಮೀಟರ್ ಇದ್ದು ಅದರಲ್ಲಿ 361 ದಶಲಕ್ಷ ಚದರ ಕಿಲೋಮೀಟರ್ ನೀರಿದೆ. 149 ದಶಲಕ್ಷ ಚದರ ಕಿಲೋಮೀಟರ್ ಭೂಮಿ. ನೀರಿನ ಪ್ರಮಾಣ 70.8% ವಾಟರ್ ಇದ್ರೆ 29.2% ಲ್ಯಾಂಡ್ ಇದೆ. ಹೌದಲ್ಲ? ಆ 29.8% ಭೂಮಿ ಎಲ್ಲಿ ಹಂಚಿಕೆಯಾಗಿದೆ ಅಂದ್ರೆ 7 ಖಂಡಗಳಲ್ಲಿ ಹಂಚಿಕೆಯಾಗಿದೆ. 70.8% ನೀರು ಎಲ್ಲಿ ಹಂಚಿಕೆಯಾಗಿದೆ ಅಂದ್ರ 5 ಸಾಗರಗಳಲ್ಲಿ ಹಂಚಿಕೆಯಾಗಿದೆ. ಆ 5 ಸಾಗರಗಳನ್ನು ಏನಂತ ಕರೀತಾರೆ ಅಂದ್ರೆ ಪೈಸಾ ಅಂತ ಕರೀತಾರೆ. ಪೈಸಾ. ಪೈಸಾ ಅಂದ್ರೆ ಏನು? ಪೆಸಿಫಿಕ್ ಓಸಿಯನ್, ಅಟ್ಲಾಂಟಿಕ್ ಓಸಿಯನ್, ಇಂಡಿಯನ್ ಓಸಿಯನ್, ಸದರ್ನ್ ಓಸಿಯನ್, ಆರ್ಕಟಿಕ್ ಓಸಿಯನ್. ಭೂಮಿಯ ಮೇಲೆ 5 ಸಾಗರಗಳು ಈ ಒಂದು 70.8% ನೀರಿನಲ್ಲಿ ಹಂಚಿಕೆಯಾಗಿದೆ. ಸಾಗರಗಳು, ಸರೋವರಗಳು, ಸಮುದ್ರ, ಕಾರಿ, ಕೊಲ್ಲಿ, ಜಲಸಂಧಿ, ಭೂಕಂಠ, ಇಸ್ತಮಸ್ ಇವೆಲ್ಲ ಎಲ್ಲಿ ಕಂಡು ಬರ್ತಾವ ಅಂದ್ರ ಈ 70.8% ನೀರಿನಲ್ಲಿ ಕಂಡು ಬರ್ತವೆ. 70.8% ವಾಟರ್ ಇದೆಯಲ್ಲ, ಆ 70.8% ನೀರಿನಲ್ಲಿ ಈ 5 ಸಾಗರಗಳನ್ನು ನೋಡ್ತೀವಿ. 5 ಸಾಗರಗಳನ್ನು ಏನಂತ ಕರೀತಾರಂದ್ರ ಪೈಸಾ. ಪೆಸಿಫಿಕ್ ಓಸಿಯನ್, ಅಟ್ಲಾಂಟಿಕ್ ಓಸಿಯನ್, ಇಂಡಿಯನ್ ಓಸಿಯನ್, ಸದರ್ನ್ ಓಸಿಯನ್ ಅಂಡ್ ಆರ್ಕಟಿಕ್ ಓಸಿಯನ್ ಅಂತ ಹೇಳಿ ಕರೆಯಲ್ಪಡ್ತೀವಿ. ನಾನು ನಿನ್ನೆ ಹೇಳ್ತಾ ಇದ್ದೆ ನಿಮಗೆ, ಭೂಮಿಯ ವಿಶೇಷ ಏನು ಅಂತಂದ್ರೆ ಭೂಮಿ ಭ್ರಮಣಾವಧಿ. ಭೂಮಿಯ ಭ್ರಮಣಾವಧಿ ಎಷ್ಟು? ಭೂಮಿಯ ಭ್ರಮಣಾವಧಿ ಎಷ್ಟಂದ್ರ 23 ಗಂಟೆ 56 ನಿಮಿಷ 4.09 ಸೆಕೆಂಡ್ ನೋಡಿ. ಭೂಮಿಯ ಭ್ರಮಣಾವಧಿ 23 ಗಂಟೆ 56 ನಿಮಿಷ 4.09 ಸೆಕೆಂಡ್. ಭೂಮಿಯ ಭ್ರಮಣಾವಧಿ. ಭ್ರಮಣಾವಧಿ ಎಷ್ಟಂದ್ರ 23 ಗಂಟೆ 56 ನಿಮಿಷ 4.09 ಸೆಕೆಂಡ್. ಭೂಮಿಯ ಪರಿಭ್ರಮಣಾವಧಿ ಎಷ್ಟಿದೆ? ಭೂಮಿಯ ಪರಿಭ್ರಮಣಾವಧಿ ಎಷ್ಟಿದೆ ಅಂತಂದ್ರ 365 ದಿನ 6 ಗಂಟೆ ನೋಡಿ. 6 ಗಂಟೆ 365 ದಿನ. ಒಂದು ಬಾರಿ ಸೂರ್ಯನ ಸುತ್ತಬೇಕಾದ್ರೆ ಸೂರ್ಯನ ಸುತ್ತಲೂ ತೆಗೆದುಕೊಳ್ಳುವಂತ ಅವಧಿ ಎಷ್ಟಂದ್ರೆ 365 ದಿನ 6 ಗಂಟೆ.
ಒಂದು ಬಾರಿ ತನ್ನನ್ನು ತಾನು ಸುತ್ತಕೋಬೇಕಾದ್ರೆ 23 ಗಂಟೆ 56 ನಿಮಿಷ 4.09 ಸೆಕೆಂಡ್. ಇದನ್ನು ಭೂಮಿಯ ಭ್ರಮಣಾವಧಿ ಅಂತ ಕರೆದ್ರೆ ಇದನ್ನು ಭೂಮಿಯ ಪರಿಭ್ರಮಣಾವಧಿ ಅಂತ ಕರಿತೀವಿ. ಭೂಮಿಯ ಪರಿಭ್ರಮಣಾವಧಿ ಅಂದ್ರ ಭೂಮಿ ಒಂದು ಸಾರಿ ಸೂರ್ಯನ ಸುತ್ತಾಕಲು ತೆಗೆದುಕೊಂಡಂತ ಕಾಲಾವಧಿ, ಭೂಮಿ ತನ್ನನ್ನು ತಾನು ಸುತ್ತಲು ತೆಗೆದುಕೊಂಡಂತ ಕಾಲಾವಧಿ 23 ಗಂಟೆ 56 ನಿಮಿಷ 4.09 ಸೆಕೆಂಡ್ ಅಂತ ಹೇಳಿ ಗುರುತಿಸ್ತೀವಿ. ಇನ್ನು ಭೂಮಿಯ ಹೇಳ್ತಾ ಇದ್ದೀನಿ ನಿಮಗೆ, ಭೂಮಿಯ ಸಮಭಾಜಕ ವೃತ್ತದ ಸುತ್ತಳತೆ ಎಷ್ಟು? ಸಮಭಾಜಕ ವೃತ್ತದ ಸುತ್ತಳತೆ, ಭೂಮಿಯ ಸಮಭಾಜಕ ವೃತ್ತದ ಸುತ್ತಳತೆ ಎಷ್ಟಿದೆ ಅಂದ್ರೆ 40,077 ಕಿಲೋಮೀಟರ್ ಇದೆ ನೋಡಿ. ಭೂಮಿಯ ಧ್ರುವೀಯ ಸುತ್ತಳತೆ ಎಷ್ಟಿದೆ? ಭೂಮಿಯ ಧ್ರುವೀಯ ಸುತ್ತಳತೆ ಎಷ್ಟಿದೆ ಅಂದ್ರ 40,008 ಕಿಲೋಮೀಟರ್. ಭೂಮಿಯ ಸಮಭಾಜಕ ವೃತ್ತ ಮತ್ತು ಧ್ರುವೀಯ ಸುತ್ತಳತೆ ನಡುವಿನ ವ್ಯತ್ಯಾಸ ಎಷ್ಟಿದೆ? 17 ರಾಗ 8 ಹೋದ್ರ 17 ರಾಗ 8 ಹೋದ್ರೆ ಅಷ್ಟು 9, ಕೈಲಾಬತ್ತು 1, 7 ರಾಗ 1 ಹೋದ್ರ 6. ಅಂದ್ರ ಈ ಧ್ರುವೀಯ ಸುತ್ತಳತೆ ಮತ್ತು ಸಮಭಾಜಕ ವೃತ್ತದ ಸುತ್ತಳತೆ ನಡುವಿನ ವ್ಯತ್ಯಾಸ ಎಷ್ಟಿದೆ ಅಂದ್ರೆ 69 ಕಿಲೋಮೀಟರ್ ವ್ಯತ್ಯಾಸ ಇದೆ ನೋಡಿ. 69 ಕಿಲೋಮೀಟರ್ ವ್ಯತ್ಯಾಸ ಇದೆ, 69 ಕಿಲೋಮೀಟರ್. ಅಂದ್ರೆ ಸಮಭಾಜಕ ವೃತ್ತದ ಸುತ್ತಳತೆ ಮತ್ತು ಭೂಮಿಯ ಧ್ರುವೀಯ ಸುತ್ತಳತೆ ನಡುವಿನ ವ್ಯತ್ಯಾಸ ಎಷ್ಟಿದೆ ಅಂದ್ರ 69 ಕಿಲೋಮೀಟರ್. 69 ಕಿಲೋಮೀಟರ್ ಏನಿದೆ ಅಂದ್ರ ವ್ಯತ್ಯಾಸವನ್ನ ನೋಡ್ತೀವಿ. ಹಾಗಾದ್ರೆ ಭೂಮಿಯ ನಾವು ವ್ಯಾಸ ನೋಡಿದೆವು. ಭೂಮಿಯ ವ್ಯಾಸ ನೋಡಿದಾಗ ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ ಎಷ್ಟಿದೆ ಅಂದ್ರೆ 12,756 ಇದೆ ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ. ಭೂಮಿಯ ಧ್ರುವೀಯ ವ್ಯಾಸ ಎಷ್ಟಿದೆ ಅಂದ್ರೆ 12,714 ಕಿಲೋಮೀಟರ್ ಇದೆ ನೋಡಿ. ಸಮಭಾಜಕ ವೃತ್ತ ಮತ್ತು ಧ್ರುವೀಯ ವ್ಯಾಸದ ನಡುವಿನ ವ್ಯತ್ಯಾಸ ಎಷ್ಟಂದ್ರೆ 42 ಕಿಲೋಮೀಟರ್ ವ್ಯತ್ಯಾಸ ಇದೆ. ಅದಕ್ಕೆ ಭೂಮಿಯನ್ನು ಏನಂತ ಕರಿತೀವಿ ಅಂದ್ರೆ ಭೂಮಿ ಜಿಯಾಡಾಕಾರವಾಗಿದೆ ಅಂತ ಕರಿತೀವಿ. ಭೂಮಿ ಜಿಯಾಡಾಕಾರವಾಗಿದೆ. ಸೂರ್ಯನ ಕಿರಣಗಳು ಭೂಮಿಗೆ ಬಂದು ತಲುಪಬೇಕಾದರೆ ಎಷ್ಟು ಸಮಯ ತೋರ್ತದೆ? ಸೂರ್ಯನ ಕಿರಣಗಳು ಬಂದು ಭೂಮಿಗೆ ತಲುಪಬೇಕಾದರೆ 8 ನಿಮಿಷ 20 ಸೆಕೆಂಡ್ ನೋಡಿ. 8 ನಿಮಿಷ 20 ಸೆಕೆಂಡ್ ತೋರ್ತದೆ. ಹಾಗಾದ್ರೆ ಚಂದ್ರನ ಕಿರಣಗಳು, ಚಂದ್ರನ ಬೆಳಕು ಬಂದು ಭೂಮಿಗೆ ತಲುಪಬೇಕಾದ್ರೆ ಚಂದ್ರನ ಬೆಳಕು ಬಂದು ಭೂಮಿಗೆ ತಲುಪಬೇಕಾದ್ರೆ 1.3 ಸೆಕೆಂಡ್ ಸಾಕು. 1.3 ಸೆಕೆಂಡ್ ಸಾಕು ನೋಡಿ. 1.3 ಸೆಕೆಂಡ್ ಸಾಕು. ಸೂರ್ಯಕಿರಣಗಳು ಭೂಮಿಗೆ ಬಂದು ತಲುಪಬೇಕಾದ್ರೆ 8 ನಿಮಿಷ 20 ಸೆಕೆಂಡ್. ಚಂದ್ರನ ಬೆಳಕು ಭೂಮಿಗೆ ಬಂದು ತಲುಪಬೇಕಾದ್ರೆ 1.3 ಸೆಕೆಂಡ್. ರೈಟ್ ಆನ್ಸರ್ 1.3 ಸೆಕೆಂಡ್. ಇದು ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ ಆದರೆ ಇದು ಭೂಮಿಯ ಧ್ರುವೀಯ ವ್ಯಾಸ ಅಂತ ಹೇಳಿ ಗುರುತಿಸ್ತೀವಿ. ಎಲ್ಲ ಅಂಕಿ ಸಂಖ್ಯೆಗಳನ್ನು ಬರ್ಕೊಳ್ಳಿ. ಇಡೀ ಸೌರಮಂಡಲದಲ್ಲಿ ಸೂರ್ಯ ಮತ್ತು ಭೂಮಿಯ ನಡುವಿನ ವ್ಯತ್ಯಾಸ ಎಷ್ಟಂತ ಒಂದ್ಸರಿ ಕ್ವಶನ್ ಕೇಳೋಣ. ಸೂರ್ಯ ಮತ್ತು ಭೂಮಿಯ ನಡುವಿನ ಅಂತರ, ಸೂರ್ಯ ಮತ್ತು ಭೂಮಿಯ ನಡುವಿನ ವ್ಯತ್ಯಾಸ ಸೂರ್ಯ ಮತ್ತು ಭೂಮಿಯ ನಡುವಿನ ವ್ಯತ್ಯಾಸ ಅಂತರ ಎಷ್ಟು? ಯಾರು ಹೇಳ್ತಾರೆ? ಸೂರ್ಯ ಮತ್ತು ಭೂಮಿಯ ನಡುವಿನ ಅಂತರ ಎಷ್ಟು? ವೆರಿ ಗುಡ್, 149 ಮಿಲಿಯನ್ ಕಿಲೋಮೀಟರ್ ನೋಡಿ. 149 ಮಿಲಿಯನ್ ಕಿಲೋಮೀಟರ್. ಹಾಗಾದ್ರೆ ಈ ಸೂರ್ಯ ಮತ್ತು ಭೂಮಿಯ ನಡುವಿನ ಅಂತರವನ್ನ ಒಂದು ಆಸ್ಟ್ರೋನಾಮಿಕ್ ಯೂನಿಟ್ ಅಂತ ಹೇಳಿ ಕರೀತಾರೆ ನೋಡಿ. ವೆರಿ ಗುಡ್, ಒಂದು ಆಸ್ಟ್ರೋನಾಮಿಕ್ ಯೂನಿಟ್. ಒಂದು
ಆಸ್ಟ್ರೋನಾಮಿಕ್ ಯೂನಿಟ್ ಎನ್ನುವರು. ಒಂದು ಆಸ್ಟ್ರೋನಾಮಿಕ್ ಯೂನಿಟ್ ಅಂದ್ರೆ ಏನು? ಸೂರ್ಯ ಮತ್ತು ಭೂಮಿಯ ನಡುವಿನ ವ್ಯತ್ಯಾಸ ಅಥವಾ ಸೂರ್ಯ ಮತ್ತು ಭೂಮಿಯ ನಡುವಿನ ಅಂತರವನ್ನು ಒಂದು ಆಸ್ಟ್ರೋನಾಮಿಕ್ ಯೂನಿಟ್ ಅಂತ ಕರೀತಾರೆ. ಇದು ಮೊನ್ನೆ FDA ಕೇಳಿದ ಪ್ರಶ್ನೆ. ಇದು FDA ಕೇಳಿದ್ರೆ ಎಕ್ಸಾಮ್. ಇದು FDA 2021 ಫೆಬ್ರವರಿ 28ನೇ ತಾರೀಕು ಎಕ್ಸಾಮ್ ಕೇಳಿದಂತ ಪ್ರಶ್ನೆ. ಸೂರ್ಯ ಮತ್ತು ಭೂಮಿಯ ನಡುವಿನ ಅಂತರ, ಸೂರ್ಯ ಮತ್ತು ಭೂಮಿಯ ನಡುವಿನ ದೂರ ಏನಪ್ಪಾ ಅಂದ್ರೆ ಒಂದು ಆಸ್ಟ್ರೋನಾಮಿಕ್ ಯೂನಿಟ್ ಅಂತ ಹೇಳಿ ಕರಿತೀವಿ. ಸರ್ 149 ಮಿಲಿಯನ್ ಕಿಲೋಮೀಟರ್ ಸ್ಥಿರವಾಗಿರ್ತಾನೇನು? ಸ್ಥಿರವಾಗಿರಂಗಿಲ್ಲ. ಒಳಗೆ ಏನಾಗ್ತಾನಂದ್ರೆ ಸ್ವಲ್ಪ ಸಮೀಪನು ಹೋಗ್ತಾನೆ ಮತ್ತೆ ದೂರನು ಬರ್ತಾನೆ. ಉದಾಹರಣೆ, ಈಗ ಸೂರ್ಯ ಅದನ್ನ ತಿಳ್ಕೊಳ್ರಿ. ಸೂರ್ಯ ಭೂಮಿ ತನ್ನ ಕಕ್ಷಾಪಥದಲ್ಲಿ ಸುತ್ತುವಂತ ಸಮಯದಲ್ಲಿ ಕೆಲವು ಸಮಯ ಏನಾಗ್ತಾನಂದ್ರೆ ಸಮೀಪ ಬರ್ತಾನ. ಸೂರ್ಯ ಮತ್ತು ಭೂಮಿಯ ಮಧ್ಯೆ ಸಮೀಪ ಸೂರ್ಯ ಮತ್ತು ಭೂಮಿಯ ಮಧ್ಯೆ ಸಮೀಪ ಅಂತಂದ್ರೆ 147 ಮಿಲಿಯನ್ ಕಿಲೋಮೀಟರ್ ಅಂತ ಅರ್ಥ. ಮಿಲಿಯನ್ ಕಿಲೋಮೀಟರ್, 147 ಮಿಲಿಯನ್ ಕಿಲೋಮೀಟರ್. ಸೂರ್ಯ ಮತ್ತು ಭೂಮಿಯ ಮಧ್ಯೆ ದೂರ ತೆಗೆದುಕೊಂಡಾಗ 152 ಮಿಲಿಯನ್ ಕಿಲೋಮೀಟರ್. ಕೆಲವು ಸಮಯದಲ್ಲಿ ಬಹಳ ದೂರ ಹೋಗ್ತಾನೆ, ದೂರ ಅಂದ್ರೆ 142 ಮಿಲಿಯನ್ ಕಿಲೋಮೀಟರ್. ಕೆಲವು ಸಮಯ ಸಮೀಪ ಬರ್ತಾನೆ, ಸಮೀಪ ಅಂದ್ರೆ 147 ಮಿಲಿಯನ್ ಕಿಲೋಮೀಟರ್. ಹಾಗಾದ್ರೆ ಯಾವ ದಿನಾಂಕದಂದು ಸಮೀಪ ಬರ್ತಾನೆ? ವೆರಿ ಗುಡ್. ಯಾವ ದಿನಾಂಕದಂದು ಸಮೀಪ ಬರ್ತಾನಂದ್ರ ಜನವರಿ 3ನೇ ತಾರೀಕು ನೋಡಿ. ಜನವರಿ 3 ಸಮೀಪ ಬರ್ತಾನೆ. ದೂರ ಅಂದ್ರ ಜುಲೈ 4ನೇ ತಾರೀಕು ನೋಡಿ. ಜುಲೈ 4ರಂದು ದೂರ ಹೋಗ್ತಾನೆ. ಜುಲೈ 4ರಂದು ದೂರು, ಜನವರಿ 3ರಂದು ಸಮೀಪ. ಸಮೀಪಕ್ಕೆ ಏನಂತ ಕರಿತೀವಿ ನಾವು? ಸಮೀಪ ಬಂದ್ರ ಅದಕ್ಕೆ ಏನಂತ ಕರೀತಾರಂದ್ರೆ ಪೆರೇಲಿಯನ್ ಅಂತ ಕರೀತಾರ ನೋಡಿ. ಪೆರೇಲಿಯನ್. ದೂರ ಹೋದರ ಅದಕ್ಕೆ ಏನಂತ ಕರೀತಾರೆ? ದೂರ ಹೋದರ ಅದನ್ನ ಅಪೇಲಿಯನ್ ಅಂತ ಕರೀತಾರೆ. ಅಪೇಲಿಯನ್ ಅಂದ್ರ ದೂರ, ಸಮೀಪ ಅಂತಂದ್ರ ಪೆರೇಲಿಯನ್. ಅಪೇಲಿಯನ್ ಅಂತಂದ್ರ ದೂರ, ಸಮೀಪ. ಹಾಗಾದ್ರೆ ಈ ಜನವರಿ 3ನೇ ತಾರೀಕು ಇದೆಯಲ್ಲ, ಜನವರಿ 3 ಇದೆಯಲ್ಲ, ವಿಶೇಷ ಏನು? ಇದಕ್ಕೆ ಏನಂತ ಕರೀತಾರಂದ್ರ ನೀಚ ಸ್ಥಾನ ಅಂತ ಕರೀತಾರ ನೋಡಿ. ನೀಚ ಸ್ಥಾನ. ಇದಕ್ಕೆ ನೀಚ ಸ್ಥಾನ ಅಂತ ಕರೆದು ಇದನ್ನ ಏನಂತ ಕರೀತಾರಂದ್ರ ಉಚ್ಚ ಸ್ಥಾನ ಅಂತ ಕರೀತಾರೆ. ಉಚ್ಚ ಸ್ಥಾನ ನೆನ್ಪಿಡಿ. ಇದನ್ನ ನೀಚ ಸ್ಥಾನ ಅಂತ ಕರೆದ್ರೆ ಇದನ್ನ ಉಚ್ಚ ಸ್ಥಾನ. ಸಮೀಪ ಬಂದ್ರೆ ಇದನ್ನ ಪೆರೇಲಿಯನ್ ಅಂತ ಕರೀತಾರೆ, ದೂರ ಹೋದ್ರ ಅದನ್ನ ಅಪೇಲಿಯನ್ ಅಂತ ಕರೀತಾರೆ. ಸಮೀಪ ಅಂದ್ರೆ ನೀಚ ಸ್ಥಾನ, ದೂರ ಹೋದ್ರ ಉಚ್ಚ ಸ್ಥಾನ. ಇದು ಜನವರಿ 3, ಇದು ಜುಲೈ 4. ಕಕ್ಷಾ ಭ್ರಮಣದಲ್ಲಿ ಸುತ್ತುವಂತ ಸಮಯದಲ್ಲಿ, ತನ್ನ ಕಕ್ಷೆಯಲ್ಲಿ ಸುತ್ತುವಂತ ಸಮಯದಲ್ಲಿ ಕೆಲವು ಸಂದರ್ಭದಲ್ಲಿ ಭೂಮಿ ಸಮೀಪ ಬರ್ತಾನೆ, ಇನ್ನು ಕೆಲವು ಸಂದರ್ಭದಲ್ಲಿ ದೂರ ಹೋಗ್ತಾನೆ. ಸಮೀಪ ಬಂದ್ರೆ ಅದು ಜನವರಿ 3, ದೂರ ಹೋದ್ರ ಅದು ಜುಲೈ 4. ಸಮೀಪ ಅಂದ್ರೆ ಅದನ್ನ ಪೆರೇಲಿಯನ್ ಅಂತ ಕರೀತಾರೆ, ದೂರ ಹೋದ್ರ ಅದನ್ನ ಅಪೇಲಿಯನ್ ಅಂತ ಹೇಳಿ ಕರೀತಾರೆ. ಇನ್ನ ಇಡೀ ಸೌರಮಂಡಲದಲ್ಲಿ ಅತಿ ಹೆಚ್ಚು ಕೃತಕ ಉಪಗ್ರಹಗಳನ್ನು ಹೊಂದಿದ ಗ್ರಹ ಯಾವ್ದಂತ ಕೇಳೋಣ. ಇಡೀ ಸೋಲಾರ್ ಸಿಸ್ಟಮದಲ್ಲಿ, ಸೌರಮಂಡಲದಲ್ಲಿ ಅತಿ ಹೆಚ್ಚು ಕೃತಕ ಉಪಗ್ರಹಗಳನ್ನು ಹೊಂದಿದ ಗ್ರಹ ಅಂತಂದ್ರೆ ಭೂಮಿ. ನಿಸರ್ಗದತ್ತವಾದ ಉಪಗ್ರಹಗಳನ್ನು ಹೊಂದಿದ ಗ್ರಹ ಅಂದ್ರೆ ಶನಿ. ನಿಸರ್ಗದತ್ತವಾದ ಉಪಗ್ರಹಗಳನ್ನು ಹೊಂದಿದ ಗ್ರಹ ಅಂದ್ರೆ ಶನಿ. ಆದರೆ ಇಡೀ ಸೌರಮಂಡಲದಲ್ಲಿ ಅತಿ ಹೆಚ್ಚು ಕೃತಕ ಉಪಗ್ರಹಗಳನ್ನು ಹೊಂದಿದ ಗ್ರಹ ಅಂತಂದ್ರ ಭೂಮಿ. ಹಂಗಂದ್ರೆ ಏನು? ಕೃತಕ ಉಪಗ್ರಹಗಳಂದ್ರೆ ಮಾನವನಿಂದ 1957ರಲ್ಲಿ ರಷ್ಯಾ ದೇಶದವರು ಒಂದು ಉಪಗ್ರಹವನ್ನ ಲಾಂಚ್ ಮಾಡ್ತಾರೆ. ಅದು ಯಾವ್ದಂದ್ರ ಸ್ಪುಟ್ನಿಕ್ ಅನ್ನುವಂತ ಉಪಗ್ರಹ.
ಸ್ಪುಟ್ನಿಕ್ ಎಂಬ ಉಪಗ್ರಹ ನೆನ್ಪಿಡಿ. 1957ರಲ್ಲಿ ರಷ್ಯಾ ದೇಶದವರು ಸ್ಪುಟ್ನಿಕ್ ಅನ್ನುವಂತ ಒಂದು ಉಪಗ್ರಹವನ್ನು ಲಾಂಚ್ ಮಾಡಿದರು. 1957ರಲ್ಲಿ ರಷ್ಯಾ ದೇಶದವರು ಸ್ಪುಟ್ನಿಕ್ ಎಂಬ ಉಪಗ್ರಹವನ್ನು ಲಾಂಚ್ ಮಾಡುವುದರ ಮೂಲಕ ಭೂಮಿಯ ಮೇಲೆ ಹಾರಲ್ಪಟ್ಟಂತ ಮೊಟ್ಟ ಮೊದಲ ಉಪಗ್ರಹ ಯಾವಂದ್ರೆ ಸ್ಪುಟ್ನಿಕ್. ಸರ್, ಉಪಗ್ರಹಗಳ ಒಂದು ಏನು ಸಹಾಯ ಏನು ಅಂತಂದ್ರೆ, ಉಪಗ್ರಹಗಳ ಮೂಲಕ ನಾವು ಈಗ ಗೂಗಲ್ ಮ್ಯಾಪ್ ಗಳನ್ನ ನೋಡ್ತೀವಿ. ಯಾವ್ದೋ ಒಂದು ಊರಿಗೆ ಹೋಗುವ ಸಮಯದಲ್ಲಿ ನಿಮ್ಮ ಊರ ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂತಂದ್ರ ಊರ ಅಡ್ರೆಸ್ ನ ಬರೀ ಊರ ಹೆಸರು ಹೇಳಿದ್ರೆ ಸಾಕು, ನಿಮ್ಮ ನೇರವಾಗಿ ಯಾರ ಮನೆಗೆ ಬೇಕಲ್ಲ ಆರ್ ಮನೆಗೆ ಕರ್ಕೊಂಡು ಹೋಗಿ ಹಚ್ತದ. ಅಷ್ಟರ ಮಟ್ಟಿಗೆ ಗೂಗಲ್ ಪರ್ಫೆಕ್ಟ್ ಆಗಿದೆ. ಲೊಕೇಶನ್ ತೋರಿಸ್ತದ. ಒಂದು ಕಿರಾಣಿ ಅಂಗಡಿ, ಒಂದು ಹಿಟ್ಟಿನ ಅಂಗಡಿ, ಒಂದು ಚಾದ ಅಂಗಡಿ, ಒಂದು ಬಟ್ಟೆ ಅಂಗಡಿ ಎಲ್ಲ ಗೂಗಲ್ದಲ್ಲಿ ಬರ್ತವೆ. ಅಷ್ಟರ ಮಟ್ಟಿಗೆ. ಒಳ್ರಿ ನಿಮ್ಮ ಊರಾಗ ಯಾವ್ದಾರ ಒಂದು ದೇವಸ್ಥಾನ, ನಿಮ್ಮ ಊರಾಗ ಯಾವ್ದಾದ್ರು ಮಸೀದಿ ಇತ್ತಂದ್ರ ಮಸೀದಿ, ದೇವಸ್ಥಾನ, ಚರ್ಚ್ ಇತ್ತಂದ್ರ ಅದನ್ನ ಮ್ಯಾಪ್ ನ ಹೊಡ್ರಿಪ್ಪ, ಕರೆಕ್ಟ್ ಅದು ಲೊಕೇಶನ್ ತೋರಿಸ್ತದ. ಆ ಲೊಕೇಶನ್ ಮತ್ತೇನ್ ಹೊಡಿಬೇಕಂದ್ರೆ ಸೆಟಲೈಟ್ ಅಂತ ಹೊಡಿಬೇಕು. ಅದ್ರಾಗ ಸೆಟಲೈಟ್ ಹೊಡೆದ್ರೆ ನಿಮ್ ಮನಿ ನಮ್ದೆಲ್ಲ ನಾವು ಹೊಲಗೊಳದಾಗ ಏನೇನ್ ನೋಡೋದ ಕುಂತು ಇಲ್ಲೇ ಕುತ್ಕೊಂಡು ನೋಡ್ಬೋದು. ಯಾವ್ದಾರು ಎಮ್ಮಿ ಹೊಂಟಿತ್ತಂದು ಎಮ್ಮಿ ನೋಡ್ಬೋದು ನಾವು. ಜ್ಯೂಸ್ ಯಾಕದು ಬಾರ್ ಯಾಕ ಬಾರ್ ನಿನ್ ಹಣೆ ಬರೋ ಬಾರ್ನೇ ಹೋಯ್ತಲ್ಲ ಬಾರ್ ಹೊಡಿತಾನಂತ ನೋಡೋದು. ಕಾಡಂದಿ ಹಾಕದು, ಗುಳ್ಳವನ ಗುಡ್ಡ ಹಾಕದು. ಅದಕ್ಕೆ ಈಗ ವಿಶೇಷವಾದ ಉಪಗ್ರಹಗಳನ್ನ ಹಾರಿಬಿಟ್ರು. ಈಗ ನೀವು ನಾವೆಲ್ಲೋ ಕುತ್ಕೊಂಡು ಪಾಠ ಹೇಳ್ತಾ ಇದ್ದೆ, ನೀವು ಎಲ್ಲೋ ಕುತ್ಕೊಂಡು ಪಾಠ ಕೇಳಾಕತ್ತೀರಿ. ನೀವು ಹಾಕಿದಂತ SMS ಗಳೇನಾಗ್ತಿವ್ ಅಂತಂದ್ರೆ ಅಲ್ಲಿ ಬರ್ತವೆ. ನೀವು ಹಾಕಿದ SMS ಗಳನ್ನ ನಾವು ನೋಡ್ಬೋದು. ಅಥವಾ ನೀವು ಲೀಡರ್ ಬೋರ್ಡ್ ನಲ್ಲಿ ಫಸ್ಟ್ ಬಂದಿರೋ ಸೆಕೆಂಡ್ ಬಂದ್ರು ಗೊತ್ತಾಗ್ತದೆ. ಹೌದಾ ಅಲ್ಲೋ? ಅಂದ್ರ ಅಷ್ಟರ ಮಟ್ಟಿಗೆ ಏನಪ್ಪಾ ಅಂತಂದ್ರೆ ಇವತ್ತ ಇವೆಲ್ಲವುಗಳನ್ನ ನೋಡಕ್ ಸಾಧ್ಯ ಇದೆ. ಎಜುಕೇಶನ್ ಸಂಬಂಧಪಟ್ಟಂತೆ ಎಜುಶಾಟ್ ಅಂತದವು. ಅಗ್ರಿಕಲ್ಚರ್ ಸೆಟಲೈಟ್ ಗಳನ್ನ ನೋಡ್ತೀವಿ ನಾವು. ಹೌದಾ? ಹವಾಮಾನ ನೋಡಿ, ಬಿಜಾಪುರದಾಗ ಇಷ್ಟು ಮಳೆ ಆಲಾಗತ್ತದ, ಇನ್ನ 2-3 ದಿನ ಮಳೆ ಆಗ್ತಂತ ಹೇಳ್ಯಾರ. 22ನೇ ತಾರೀಕು ತನ ಮಳೆ ಆಗ್ತಂತ ಹೇಳ್ಯಾರ. ಆ 22ನೇ ತಾರೀಕು ತನ ಮಳೆ ಆಗ್ತದ ಅಂತ ಹೇಳಿದವ್ರು ಯಾರಂತಂದ್ರೆ ಈ ಒಂದು ಹವಾಮಾನ ಮತ್ತು ವಾಯುಗುಣದ ಇಲಾಖೆ. ಆ ಹವಾಮಾನದ ವಾಯುಗುಣ ಇಲಾಖೆ ಸಲುವಾಗಿ ಉಪಗ್ರಹಗಳನ್ನ ಹಾರಿಬಿಟ್ಟಿರ್ತಾರೆ. ಅವುಗಳು ಏನಂತ ಕರೀತಾರ? ಮೆಟ್ಶಾಟ್ ಅಂತ ಕರೀತಾರೆ. ಸಜ್ಜಕ ಮೆಟ್ಶಾಟ್ ಅಂದ್ರೆ ಏನು? ಸ್ಟಡಿ ಅಬೌಟ್ ದ ಮೆಟ್ರಾಲಜಿ. ಉಪಗ್ರಹಗಳು ಹೊಡ್ರಿ ನೀವು. ಅಂದ್ರೆ ಅಲ್ಲಿ ಎಜುಶಾಟ್ಗಳು, ಮೆಟ್ಶಾಟ್ಗಳು, ಅಗ್ರಿಕಲ್ಚರ್ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಅಂಶಗಳನ್ನ ನಾವು ಒಂದು ಆಕಾಶಕಾಯದಲ್ಲಿ ನೋಡ್ತೀವಿ. ಅದಕ್ಕೆ 1957 ರಷ್ಯಾ ದೇಶದವರು ಸ್ಪುಟ್ನಿಕ್ ಅನ್ನುವಂತ ಉಪಗ್ರಹವನ್ನ ಹಾರಿಬಿಟ್ರು. ಹಾಗಾದ್ರೆ ಭಾರತ ದೇಶದವರು ಮೊದಲ ಬಾರಿಗೆ ಯಾವುದು? ಭಾರತೀಯರು ಯಾರು ಫಸ್ಟ್? ಎಕ್ಸಲೆಂಟ್, ಆರ್ಯಭಟ. ಆರ್ಯಭಟ ಅನ್ನುವಂತ ಒಂದು ಉಪಗ್ರಹವನ್ನು ಮೊದಲ ಬಾರಿಗೆ ಹಾರಿಬಿಟ್ಟವು 1975ರಲ್ಲಿ. ಆರ್ಯಭಟ ಅನ್ನುವಂತ ಉಪಗ್ರಹವನ್ನು ಹಾರಿಬಿಡುವುದರ ಮೂಲಕ ನಾವು ಯಶಸ್ವಿಯಾದ. ಆಕ್ಚುಲಿ ನಾವು ಅಮೆರಿಕ ದೇಶಕ್ಕೆ ಹೋಗಿದ್ದೆವು. ಅಮೆರಿಕ ದೇಶದಲ್ಲಿ ಆರ್ಯಭಟ ಅನ್ನುವಂತ ಒಂದು ಉಪಗ್ರಹವನ್ನ ಕಳಿಸ್ಬೇಕು ಅಂತ ಹೋಗಿದ್ದೆವು. ಅದರ ಸಕ್ಸಸ್ ಆಗ್ಲಿಲ್ಲ ಸ್ನೇಹಿತರೆ. ಆದ್ರೆ ಅವರು ಇಲ್ಲ, ಇವರು ಮುಂದುವರಿತಾರೆ, ಇವರು ಡೆವಲಪ್ಮೆಂಟ್ ಆಗ್ತಾರೆ ಅಂತ ಹೇಳಿ ಅವರು ತಿರಸ್ಕಾರ ಮಾಡಿದಾಗ ಅದನ್ನ ಹೊತ್ಕೊಂಡು ರಷ್ಯಾ ದೇಶಕ್ಕೆ ಹೋದೆವು. ರಷ್ಯಾ ದೇಶದವ್ರು ಕರೆದ್ರು, ಬರ್ರಿ ನಾವು ನಿಮಗೆ ಅವಕಾಶ ಕೊಡ್ತೀವಿ ಅಂತ. ರಷ್ಯಾ ದೇಶದ ಮೂಲಕ ನಾವು ಏನ್ ಮಾಡಿದೆವು ಅಂದ್ರೆ ಈ ಒಂದು ಉಪಗ್ರಹವನ್ನು ಏನ್ ಮಾಡಿದೆವು ಅಂದ್ರೆ ಹಾರಿಬಿಟ್ಟೆವು. ಭೂಮಿಯ ಮೇಲೆ ಭಾರತ ದೇಶ ಹಾರಿಬಿಟ್ಟಂತ ಮೊಟ್ಟ ಮೊದಲ ಉಪಗ್ರಹ ಅಂತಂದ್ರೆ ಭಾರತೀಯರು, ಆರ್ಯಭಟ ಅಂತ ಅಲ್ಲ? ಎಸ್. ಇನ್ನ ಭೂಮಿಯ ಏಕೈಕ ಉಪಗ್ರಹ ಯಾರಂದ್ರ ಚಂದ್ರ. ಕ್ವಶನ್ ಆಗಿದೆ ನೋಡಿ. ಭೂಮಿಯ ಏಕೈಕ ಉಪಗ್ರಹ ಯಾರಂದ್ರ ಚಂದ್ರ. ಭೂಮಿಯ ಏಕೈಕ ಉಪಗ್ರಹ ಅಂದ್ರೆ ಚಂದ್ರ. ಭೂಮಿ ಮತ್ತು ಚಂದ್ರನ ಮಧ್ಯದಲ್ಲಿರುವಂತ ದೂರ ಎಷ್ಟು? ಇದು ಕ್ವಶನ್ ಆಗಿದೆ. ಭೂಮಿ ಮತ್ತು ಚಂದ್ರನ ಮಧ್ಯೆ ಇರುವಂತ ದೂರ ಎಷ್ಟು ಅಂತಂದ್ರೆ ಸುಮಾರು 3 ಲಕ್ಷದ ಎಷ್ಟು? ಭೂಮಿ ಮತ್ತು ಸೂರ್ಯನ ಮಧ್ಯೆ ಇರುವಂತ ಅಂತರ ಎಷ್ಟು? ವೆರಿ ಗುಡ್, 3,82,000. ಎಕ್ಸಲೆಂಟ್.
ಯಾರ ಗೊತ್ತಿಲ್ಲ ಬರ್ಕೋ. 3,82,000 3,82,200 ಕಿಲೋಮೀಟರ್ ನೋಡಿ. 3,82,200 ಕಿಲೋಮೀಟರ್. ಇದೇನಂದ್ರೆ ಭೂಮಿ ಮತ್ತು ಚಂದ್ರನ ಮಧ್ಯೆ ಇರುವಂತ ದೂರ. ಭೂಮಿ ಮತ್ತು ಚಂದ್ರನ ಮಧ್ಯೆ ಇರುವ ದೂರ. ಭೂಮಿ ಮತ್ತು ಚಂದ್ರನ ಮಧ್ಯೆ ಇರುವ ದೂರ ಎಷ್ಟಂದ್ರ 3,82,200 ಕಿಲೋಮೀಟರ್ ಇದೆ ನೋಡಿ. ಒಂದ್ಸರಿ ಕ್ವಶನ್ ಆಗಿದೆ, ಚಂದ್ರನ ಒಂದು ಮುಖವನ್ನು ನೋಡ್ಲಕ್ ಸಾಧ್ಯವಾಗಿದೆ, ಚಂದ್ರನ ಇನ್ನೊಂದು ಮುಖವನ್ನು ನೋಡ್ಲಕ್ ಸಾಧ್ಯ ಆಗಿಲ್ಲ. ಯಾಕೆ? ಚಂದ್ರನ ಒಂದೇ ಒಂದು ಮುಖವನ್ನು ನೋಡ್ಲಕ್ ಸಾಧ್ಯ ಆಗಿದೆ, ಇನ್ನೊಂದು ಮುಖವನ್ನು ನೋಡ್ಲಕ್ ಸಾಧ್ಯನೇ ಆಗಿಲ್ಲ. ಯಾಕಂತ ಕ್ವಶನ್ ಆಗಿದೆ. ಚಂದ್ರನ ಒಂದು ಮುಖವನ್ನು ಯಾಕೆ ನೋಡ್ಲಕ್ ಸಾಧ್ಯ ಆಗಿದೆ ಅಂದ್ರ ಚಂದ್ರನ ಭ್ರಮಣ ಮತ್ತು ಪರಿಭ್ರಮಣ ಅವಧಿ ಸೇಮ್ ಇದೆ. ಹೌದಲ್ಲೋ? ಚಂದ್ರನ ಭ್ರಮಣ ಮತ್ತು ಪರಿಭ್ರಮಣ ಅವಧಿ ಸೇಮ್ ಇದೆ. ಚಂದ್ರನ ಭ್ರಮಣ ಮತ್ತು ಪರಿಭ್ರಮಣ, ಚಂದ್ರನ ಭ್ರಮಣ ಮತ್ತು ಪರಿಭ್ರಮಣ ಅವಧಿ ಎರಡೂ ಒಂದೇ ಇದೆ. ಸೇಮ್ ಇರುವುದರಿಂದ ಚಂದ್ರನ ಒಂದು ಮುಖವನ್ನು ನೋಡ್ಲಕ್ಕ ಸಾಧ್ಯ ಆಗಿದೆ. ಚಂದ್ರನ ಭ್ರಮಣ ಮತ್ತು ಪರಿಭ್ರಮಣ ಅವಧಿ ಎರಡೂ ಒಂದೇ ಇರುವುದರಿಂದ ಚಂದ್ರನ ಒಂದು ಮುಖವನ್ನು ನೋಡ್ಲಕ್ ಸಾಧ್ಯ ಆಗಿದೆ. ಎಷ್ಟು ದಿನ ಅಂತಂದ್ರ 27 ದಿನ 7 ಗಂಟೆ 27 ದಿನ 7 ಗಂಟೆ 43 ನಿಮಿಷ 11.47 ಸೆಕೆಂಡ್. 27 ದಿನ 7 ಗಂಟೆ 43 ನಿಮಿಷ 11.47 ಸೆಕೆಂಡ್. ಅದಕ್ಕೆ ಚಂದ್ರನ ಭ್ರಮಣ ಮತ್ತು ಪರಿಭ್ರಮಣ ಅವಧಿ ಏನಾಗಿದೆ ಅಂದ್ರ ಎರಡೂ ಒಂದೇ ಆಗಿದ್ದರಿಂದ ಸಹಜವಾಗಿನೇ ಚಂದ್ರನ ಒಂದು ಮುಖವನ್ನು ನೋಡ್ಲಕ್ ಸಾಧ್ಯ ಆಗಿದೆ. ಚಂದ್ರನ ಬೆಳಕು ಬಂದು ಭೂಮಿಗೆ ಮುಟ್ಟಬೇಕಾದರೆ ನಾ ಆಗಲೇ ಹೇಳಿದೆ ನಿಮಗೆ, ಚಂದ್ರನ ಬೆಳಕು ಭೂಮಿಗೆ ಬಂದು ತಲುಪಬೇಕಾದರೆ 1.3 ಸೆಕೆಂಡ್ ಸಾಕು. ಯಾಕಂದ್ರ ಬೆಳಕಿನ ವೇಗ ಪ್ರತಿ ಸೆಕೆಂಡ್ಗೆ ಎಷ್ಟಂದ್ರ 2,99,460 ಕಿಲೋಮೀಟರ್ ಫಾರ್ ಸೆಕೆಂಡ್. ಬೆಳಕಿನ ವೇಗ ಪ್ರತಿ ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಬೆಳಕು ಚಲಿಸ್ತದೆ. 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಬೆಳಕು ಚಲಿಸುತ್ತದೆ. ಅದಕ್ಕೆ ಬೆಳಕಿನ ವೇಗ 2,99,460 ಕಿಲೋಮೀಟರ್ ಫಾರ್ ಸೆಕೆಂಡ್ಗೆ ಚಲಿಸುವುದರಿಂದ 1 ಸೆಕೆಂಡ್ ಅಂದ್ರೆ 3 ಲಕ್ಷ ಚಲಿಸ್ತದೆ. ಮ್ಯಾಗಿನ 3 ಸೆಕೆಂಡ್ ಅಂದ್ರ ಮ್ಯಾಗಿನ ಚಿಲ್ಲರ ಎಷ್ಟಾದಂದ್ರೆ 82,000 ಕಿಲೋಮೀಟರ್ ಚಲಿಸಿಬಿಡ್ತು. ಅದಕ್ಕ ಬೆಳಕಿನ ವೇಗ, ಚಂದ್ರನ ಬೆಳಕು ಭೂಮಿಗೆ ಬಂದು ತಲುಪಬೇಕಾದ್ರೆ 1.3 ಸೆಕೆಂಡ್ ಸಾಕಾಗ್ತದ. ಚಂದ್ರನ ಮೇಲೆ ಮೊದಲು ಬಾರಿ ಕಾಲಿಟ್ಟವರು ಯಾರು? 1969 ಜುಲೈ 21ನೇ ತಾರೀಕು, ಜುಲೈ 21ರಂದು 1969 ಜುಲೈ 21ರಂದು ನೀಲ್ ಆರ್ಮ್ಸ್ಟ್ರಾಂಗ್ ಅನ್ನುವಂತ ವ್ಯಕ್ತಿ, ನೀಲ್ ಆರ್ಮ್ಸ್ಟ್ರಾಂಗ್ ಮತ್ತು ಬುಜ್ ಆಲ್ಡ್ರಿನ್ ಅನ್ನುವಂತ ವ್ಯಕ್ತಿ, ಈ ನೀಲ್ ಆರ್ಮ್ಸ್ಟ್ರಾಂಗ್ ಮತ್ತು ಬುಜ್ ಆಲ್ಡ್ರಿನ್ ಅನ್ನುವಂತ ವ್ಯಕ್ತಿ ಏನು ಮಾಡಿದಾರೆ ಅಂದ್ರ 1969 ಜುಲೈ 21ರಂದು 1969 ಜುಲೈ 21ರಂದು ಈ ಚಂದ್ರನ ಮೇಲೆ ಮೊದಲು ಬಾರಿಗೆ ಪಾದಾರ್ಪಣೆ ಮಾಡಿದವರು, ಚಂದ್ರನ ಮೇಲೆ ಮೊದಲು ಬಾರಿ ಕಾಲಿಟ್ಟವರು ಯಾರು ಅಂದ್ರೆ ನೀಲ್ ಆರ್ಮ್ಸ್ಟ್ರಾಂಗ್ ಅನ್ನುವಂತ ವ್ಯಕ್ತಿ ಮೊದಲು ಬಾರಿಗೆ ಚಂದ್ರನ ಮೇಲೆ ಕಾಲಿಟ್ಟಿರ್ತಕ್ಕಂತ ದಿನ ಅಂತ ಕರಿತೀವಿ. ಸರ, ಚಂದ್ರ ಮತ್ತು ಭೂಮಿ ಕೆಲವು ಸಮಯದಲ್ಲಿ ದೂರ ಹೋಗ್ತಾನೆ. ಭೂಮಿ ಇದೆ, ಇದು ಭೂಮಿ, ಕೆಲವು ಸಮಯದಲ್ಲಿ ಚಂದ್ರ ಏನ್ ಮಾಡ್ತಾನಂದ್ರೆ ಸಮೀಪ ಮತ್ತು ದೂರ ಬರ್ತಾನೆ. ಚಂದ್ರ ಭೂಮಿಯ ಮಧ್ಯೆ 3,56,000 ಕಿಲೋಮೀಟರ್,
3,56,000 ಕಿಲೋಮೀಟರ್. ದೂರ ಹೋದರೆ ಎಷ್ಟು ದೂರ? 4,06,000 ಕಿಲೋಮೀಟರ್. 4,06,000 ಕಿಲೋಮೀಟರ್, 3,56,000 ಕಿಲೋಮೀಟರ್. ಹಾಗಾದ್ರೆ ಭೂಮಿಗೆ ಚಂದ್ರ ಸಮೀಪ ಇದ್ದ ದಿನವನ್ನು ಏನಂತ ಕರೀತಾರೆ? ಭೂಮಿಗೆ ಚಂದ್ರ ಸಮೀಪ ಇದ್ದ ದಿನವನ್ನು ಏನಂತ ಕರೀತಾರೆ ಅಂದ್ರೆ ವೆರಿ ಇಂಪಾರ್ಟೆಂಟ್, ಪೆರೇಜಿ ಅಂತ ಕರೀತಾರೆ. ಪೆರೇಜಿ. ಭೂಮಿಗೆ ಚಂದ್ರ ದೂರ ಇರುವ ದಿನವನ್ನ ಏನಂತ ಕರೀತಾರೆ ಅಂದ್ರೆ ಅಪೋಜಿ ಅಂತ ಕರೀತಾರೆ. ಅಪೋಜಿ ಅಂದ್ರ ದೂರ, ಪೆರೇಜಿ ಅಂದ್ರ ಸಮೀಪ. ಭೂಮಿಗೆ ಚಂದ್ರ ಸಮೀಪ ಬಂದ್ರೆ ಪೆರೇಜಿ, ಭೂಮಿಗೆ ಚಂದ್ರ ದೂರ ಇದ್ರೆ ಅದನ್ನ ಏನ್ ಕರೀತಾರೆ ಅಂದ್ರ ಅಪೋಜಿ ಅಂತ ಕರೀತಾರೆ. ಸಮೀಪ ಅಂದ್ರೆ 3,56,000 ಕಿಲೋಮೀಟರ್, ದೂರ ಅಂದ್ರೆ 4,06,000 ಕಿಲೋಮೀಟರ್. ಸಮೀಪ ಪೆರೇಜಿ, ದೂರ ಅಪೋಜಿ. ಎರಡು ಅತ್ಯಂತ ಮುಖ್ಯವಾಗಿರುವಂತ ಅಂಶಗಳು ನೋಡಿ. ಒಂದು ಪೆರೇಜಿ, ಇನ್ನೊಂದು ಅಪೋಜಿ ಅಂತೇಳಿ ಕರಿತೀವಿ. ಇತ್ತೀಚೆಗೆ 2019 ಜುಲೈ 22ರಂದು ಲ್ಯಾಂಡರ್ ವಿಕ್ರಮ್ ಮತ್ತು ರೋವರ್ ಪ್ರಜ್ಞಾ ಅನ್ನುವಂಥದ್ದು ಈ ಚಂದ್ರಯಾನವನ್ನ ನಾವು ಮಾಡಲು ಯಶಸ್ವಿ ಮಾಡಲು ಪ್ರಾರಂಭ ಮಾಡಿದೆವು. ಆದರೆ ಅರ್ಧ ಮಟ್ಟಿಗೆ ಯಶಸ್ವಿಯಾಗಿ, ಇನ್ನು ಅರ್ಧ ಮಟ್ಟಿಗೆ ಯಶಸ್ವಿ ಆಗಲಿಲ್ಲ. 2019 ಜುಲೈ 22ರಂದು ಲ್ಯಾಂಡರ್ ವಿಕ್ರಮ್ ಮತ್ತು ರೋವರ್ ಪ್ರಜ್ಞಾ ಅನ್ನುವಂತ ಎರಡು ಇವತ್ತೇನಪ್ಪಾ ಅಂದ್ರ ಸ್ಯಾಟಲೈಟ್ ಗಳನ್ನ, ಉಪಗ್ರಹಗಳನ್ನ ಹಾರಿ ಬಿಡುವಲ್ಲಿ ಯಶಸ್ವಿಯಾದೆವು. ಒಟ್ಟಾರೆಯಾಗಿ ಸೂರ್ಯ ತನ್ನ ಸುತ್ತುವಂತ ಚಲನೆ ಮತ್ತು ಭೂಮಿ ಸುತ್ತುವ ಚಲನೆಗಳು ಸಮವಾಗಿರುವುದರಿಂದ ಭೂಮಿಯು ಯಾವಾಗಲೂ ಚಂದ್ರನ ಒಂದು ಮುಖವನ್ನು ನೋಡಕ್ ಸಾಧ್ಯ ಇದೆ ಅಂತ ಆಗಲೇ ಹೇಳಿದೆ ನಿಮಗೆ. ಆದ್ರ ಒಂದು ಪ್ರಕ್ರಿಯೆ ಏನು ಅಂತಂದ್ರೆ, ಸೂರ್ಯ, ಚಂದ್ರ, ಭೂಮಿ ಒಂದೇ ಸಮತಲದಲ್ಲಿ ಬಂದ್ರೆ ಗ್ರಹಣಗಳು ಸಂಭವಿಸ್ತವೆ. ಸೂರ್ಯ, ಭೂಮಿ, ಚಂದ್ರ. ಸೂರ್ಯ, ಭೂಮಿ, ಚಂದ್ರ ಒಂದೇ ಸಮತಲದಲ್ಲಿ ಬಂದ್ರೆ ಏನು ಸಂಭವಿಸ್ತವೆ ಅಂದ್ರ ಗ್ರಹಣಗಳು ಸಂಭವಿಸುತ್ತವೆ. ನಾಳೆ ಕ್ವಶನ್ ಕೇಳಬಹುದು, ಗ್ರಹಣ ಅಂದ್ರೆ ಏನು? ಎಕ್ಸಲೆಂಟ್. ಬಿಂಬ ಅಂತ ಅರ್ಥ. ಗ್ರಹಣ ಅಂದ್ರ ಅಡಚಣೆ, ತೊಂದರೆ. ಗ್ರಹಣ ಪದದ ಅರ್ಥ ಏನಂತಂದ್ರ ಅಡಚಣೆ ಅಥವಾ ತೊಂದರೆ, ನೆರಳು. ಗ್ರಹಣ ಈ ಪದದ ಮೀನಿಂಗ್ ಏನಂದ್ರ ಗ್ರಹಣ ಅಂದ್ರ ಅಡಚಣೆ, ತೊಂದರೆ, ನೆರಳು ಅಲ್ಲ. ಅಡಚಣೆ, ತೊಂದರೆ, ನೆರಳು ಗ್ರಹಣ ಅಂತಂದ್ರ. ಸೂರ್ಯ, ಭೂಮಿ, ಚಂದ್ರ ಒಂದೇ ಸಮತಲದಲ್ಲಿ ಬಂದಾಗ ಏನು ಸಂಭವಿಸ್ತವೆ ಅಂದ್ರೆ ಗ್ರಹಣಗಳು ಸಂಭವಿಸ್ತವೆ. ಒಂದೇ ಸಮತಲದಲ್ಲಿ ಅಂದ್ರೆ ಒಂದೇ ರೇಖೆಯಲ್ಲಿ ಬರಬೇಕು. ಉದಾಹರಣೆ, ಗ್ರಹಣಗಳಲ್ಲಿ ಎರಡು ಪ್ರಕಾರ. ಒಂದು ಚಂದ್ರಗ್ರಹಣ, ಇನ್ನೊಂದು ಸೂರ್ಯಗ್ರಹಣ. ಸೂರ್ಯ ಸೇಮ್ ಸೂರ್ಯ, ಚಂದ್ರ, ಭೂಮಿ. ಚಂದ್ರ, ಭೂಮಿ.
ಚಂದ್ರಗ್ರಹಣ ಅಂತಂದ್ರ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳ್ತಾ ಇದೆ ನೋಡಿ. ಭೂಮಿಯ ನೆರಳು ಚಂದ್ರನ ಮೇಲೆ ಬಿತ್ತು ಅಂತಂದ್ರೆ ಅದು ಚಂದ್ರಗ್ರಹಣ ಅಂತ ಕರಿತೀವಿ. ಇದು ಯಾವ ದಿನ ಅಂತಂದ್ರೆ ಹುಣ್ಣಿಮೆ ದಿನದಂದು ಸಂಭವಿಸ್ತವೆ. ಎಲ್ಲಾ ಹುಣ್ಣಿಮೆಗಳಂದು ಸಂಭವಿಸಂಗಿಲ್ಲ. ಯಾಕಂದ್ರೆ ಭೂಮಿ 23.5 ಡಿಗ್ರಿ ಓರೆಯಾಗಿ ಚಲಿಸ್ತಾನೆ. ಭೂಮಿ 23.5 ಡಿಗ್ರಿ ಓರೆಯಾಗಿ ಚಲಿಸುವುದರಿಂದ ಎಲ್ಲಾ ಹುಣ್ಣಿಮೆ ಅಂದು ಏನು ಸಂಭವಿಸಲ್ಲ ಅಂತಂದ್ರೆ ನೋಡಿ, ಸೂರ್ಯನ ಬೆಳಕು ಏನಾಗ್ತಂದ್ರೆ ಭೂಮಿ ಮೇಲೆ ಬೀಳುತ್ತದೆ. ಭೂಮಿ ನೆರಳು ಏನಾಗ್ತಂದ್ರೆ ಚಂದ್ರನ ಮೇಲೆ ಬೀಳುತ್ತದೆ. ಚಂದ್ರನ ಮೇಲೆ ಬಿದ್ದಂತ ಸಮಯದಲ್ಲಿ ಚಂದ್ರಗ್ರಹಣ ಆಗ್ತದೆ. ಇದು ಹುಣ್ಣಿಮೆ ದಿನದಂದು ಸಂಭವಿಸ್ತದ. ಟೋಟಲ್ 3 ಗಂಟೆ 45 ನಿಮಿಷ ನೋಡಿ. ಟೋಟಲ್ 3 ಗಂಟೆ 45 ನಿಮಿಷ. ಅದೇ ತರ ಚಂದ್ರ ಏನ್ ಮಾಡಿರ್ತಾನಂದ್ರೆ ಶಿಟ್ ಇಟ್ಕೊಂಡ್ ಕೂತಾಗ ಚಂದ್ರ ಅಂತಾನ, ಯಾವಾಗ ನನ್ನನ್ನ ಹುಣ್ಣಿಮೆ ದಿನದಂದು ನಾನು ಅಲಂಕಾರವಾಗಿದ್ದೆ, ಹುಣ್ಣಿಮೆ ದಿನದಂದು ನಾನು ಸಂತೋಷದಿಂದ, ಹುಣ್ಣಿಮೆ ದಿನದಂದು ನಾನು ಸಂಭ್ರಮದಿಂದ ಬೆಳಗ್ತಾ ಇದ್ದೆ, ಯಾವಾಗ ನೀನು ನಂಗೆ ತೊಂದರೆ ಕೊಟ್ಟಿ ಅಂದ್ರೆ ನಾನು ಇನ್ನು ಬಿಡಂಗಿಲ್ಲ ಅಂತ ತಿಳ್ಕೊಂಡು ಈ ಚಂದ್ರ ಏನ್ ಮಾಡ್ತಾನಂತಂದ್ರೆ ಭೂಮಿಗೆ ಬಂದು ನಿಧಾನವಾಗಿ ನಡು ಮಧ್ಯೆ ಬರ್ತಾನೆ. ಭೂಮಿ ಮಧ್ಯೆ ಬಂದಾಗ ಚಂದ್ರ ಏನೋ ಅನಿಸ್ತದ. ಚಂದ್ರ ಏನಂತಾನಂದ್ರ ಯಪ್ಪ ಯಾಕ ನೀ ಬಂದಿಲ್ಲ ಅಂತಾನ. ಅವಾಗ ಚಂದ್ರ ಅಂತ, ನೀನು ಅವತ್ ನನಗೆಷ್ಟು ಕಾಡಿಸಿದಿ. ಆದ್ರೂ ಚಂದ್ರನ ಶಕ್ತಿ ಎಷ್ಟಿದೆ ಅಂತಂದ್ರೆ ಕೇವಲ 5 ರಿಂದ 7 ನಿಮಿಷ ಕತ್ತಲ್ದ ಹಾಕ್ತಾನ. 5 ರಿಂದ 7 ನಿಮಿಷ ಕತ್ತದಲ್ಲಿ ಹಾಕಿದ್ರು ಕೂಡ ಖುಷಿ ಪಡ್ತಾನೆ ಚಂದ್ರ. ಈ ಸಮಯದಲ್ಲಿ ಯಾರು ಕತ್ತಲ್ದಾಗಿರ್ತಾರಂದ್ರ ಭೂಮಿ ಕತ್ತಲ್ದಾಗಿರ್ತಾನೆ. ಭೂಮಿ ಕತ್ತಲವನ್ನ ಆವರಿಸ್ತಾನೆ. ಭೂಮಿ ಕತ್ತಲ ಆವರಿಸ್ತಾನಂತ ಭೂಮಿ ಗ್ರಹಣ ಅನ್ನಬಾರದು. ಇದಕ್ಕೇನಂತ ಕರಿಬೇಕಂದ್ರೆ ಸೂರ್ಯಗ್ರಹಣ ಅಂತ ಕರಿಬೇಕು. ಹಾಗಾದ್ರೆ ಗ್ರಹಣಗಳಲ್ಲಿ ಎಷ್ಟು ಪ್ರಕಾರ? 2 ಪ್ರಕಾರ. ಒಂದು ಚಂದ್ರಗ್ರಹಣ, ಇನ್ನೊಂದು ಸೂರ್ಯಗ್ರಹಣ. ಚಂದ್ರಗ್ರಹಣ ಅಂತಂದ್ರೆ ಚಂದ್ರ ಕತ್ತಲಾಗಿರ್ತಾನ. ಸೂರ್ಯಗ್ರಹಣ ಅಂತಂದ್ರೆ ಭೂಮಿ ಕತ್ತಲಾಗಿರ್ತಾನ. ಯಾವ ದಿನ ಅಂತಂದ್ರೆ ಅಮಾವಾಸ್ಯೆ ದಿನ. ಗರಿಷ್ಠ ಗ್ರಹಣಗಳ ಸಂಖ್ಯೆ 9, ಕನಿಷ್ಠ ಗ್ರಹಣಗಳ ಸಂಖ್ಯೆ 5, ಸರಾಸರಿ ಗ್ರಹಣಗಳ ಸಂಖ್ಯೆ 7 ನೋಡಿ. ಗರಿಷ್ಠ ಗ್ರಹಣಗಳ ಸಂಖ್ಯೆ ಇದು. ಗರಿಷ್ಠ ಗ್ರಹಣಗಳ ಸಂಖ್ಯೆ ಇದು. ಕನಿಷ್ಠ ಗ್ರಹಣಗಳ ಸಂಖ್ಯೆ ಕನಿಷ್ಠ. ಇದು ಸರಾಸರಿ ಗ್ರಹಣಗಳ ಸಂಖ್ಯೆ. ಸರಾಸರಿ ಗ್ರಹಣಗಳ ಸಂಖ್ಯೆ 7, ಗರಿಷ್ಠ ಗ್ರಹಣಗಳ ಸಂಖ್ಯೆ 9, ಕನಿಷ್ಠ ಗ್ರಹಣಗಳ ಸಂಖ್ಯೆ 5 ನೋಡಿ. ಒಟ್ಟು ಗ್ರಹಣಗಳ ಸಂಖ್ಯೆ ಟೋಟಲ್ 9, ಸರಾಸರಿ 7, ಕನಿಷ್ಠ 5 ಗ್ರಹಣಗಳು ಸಂಭವಿಸ್ತವೆ. ಅರ್ಥ ಆಯ್ತಾ? ಗ್ರಹಣ ಅಂದ್ರೆ ಏನು? ಅಡಚಣೆ, ತೊಂದರೆ. ಗ್ರಹಣ ಎಂದರೆ ನೆರಳು ಎಂದರ್ಥ. ಗ್ರಹಣಗಳು 3 ಆಕಾಶಕಾಯಗಳು ಒಂದೇ ಸಮತಲದಲ್ಲಿ ಬಂದರೆ ಗ್ರಹಣಗಳು ಸಂಭವಿಸುತ್ತವೆ. ಗ್ರಹಣಗಳಲ್ಲಿ 2 ಪ್ರಕಾರ. ಒಂದು ಚಂದ್ರಗ್ರಹಣ, ಇನ್ನೊಂದು ಸೂರ್ಯಗ್ರಹಣ. ಚಂದ್ರಗ್ರಹಣ ಎಂದರೆ ಹುಣ್ಣಿಮೆ ದಿನದಂದು ಸಂಭವಿಸುತ್ತದೆ. ಚಂದ್ರ ಹುಣ್ಣಿಮೆ ದಿನದಂದು ಸಾಯಂಕಾಲ 6 ಗಂಟೆಯಿಂದ ಮಾರ್ನಿಂಗ್ 6ರವರೆಗೆ ಅತ್ಯಂತ ಸುಂದರವಾಗಿ ಕಂಗೊಳಿಸಬೇಕೆಂಬ ಆಸೆಯಿಂದ ಅಲಂಕಾರವಾಗಿರುತ್ತದೆ. ಆದರೆ ಭೂಮಿ ಮಧ್ಯ ಬಂದು ಚಂದ್ರನನ್ನು ಕತ್ತಲಲ್ಲಿ ಕೆಡುತ್ತಾನೆ. ಎಷ್ಟು ಗಂಟೆ ಎಂದರೆ
3 ಗಂಟೆ 45 ನಿಮಿಷ. 3 ಗಂಟೆ 45 ನಿಮಿಷ. ಇದನ್ನೇ ಚಂದ್ರಗ್ರಹಣ ಎನ್ನುವರು. ಇದನ್ನೇ ಚಂದ್ರಗ್ರಹಣ ಎನ್ನುವರು. ಆಗ ಚಂದ್ರನಿಗೆ ಭಯಂಕರ ಸಿಟ್ಟು ಬರುತ್ತದೆ. ಚಂದ್ರನಿಗೆ ಭಯಂಕರ ಸಿಟ್ಟು ಬರುತ್ತದೆ. ಚಂದ್ರ ಸೇಡು ತೀರಿಸಿಕೊಳ್ಳುವ ಸಲುವಾಗಿ ಅಮಾವಾಸ್ಯೆ ದಿನದಂದು ಚಂದ್ರ ಸೂರ್ಯ ಮತ್ತು ಭೂಮಿಯ ಮಧ್ಯೆ ಬಂದು ಭೂಮಿಯನ್ನು 5 ರಿಂದ 7 ನಿಮಿಷದವರೆಗೆ ಹಲೋ ಸರ್ ನೀವೇ ಹೇಳ್ಕೊಟ್ರಲ್ಲ. ಹಲೋ ಅದು ಮಾಡ್ರಿ ಸರ್, ನದಿ ಮತ್ ಸಮುದ್ರಾಗ ನೀರ್ ಇರ್ತಾವ, ಮತ್ತೆ ಅದು ಗ್ರಹಣ ಆಗಿನ ನಾವ್ ತರ್ತೀವಲ್ರಿ ಸರ್, ಬಾಯಿ ಮತ್ತೆ ಅದಕ್ಕೆ ಸಂಭವಿಸಲ್ಲ ಅಂದ್ರಿ. ತಲಿ ಹೌದು, ಏನೋ ಅನಾಹುತ ಆಯ್ತು. ಮತ್ತ ದುರ್ಗು ಗ್ರಹಣದಾಗ 2 ಪ್ರಕಾರ ಸರ್. ಒಂದ್ ಸೂರ್ಯಗ್ರಹಣ ಮತ್ತು ಒಂದ್ ಚಂದ್ರಗ್ರಹಣ. ಚಂದ್ರಗ್ರಹಣ ಹುಣ್ಣಿಮೆ ದಿನ ಸಂಭವಿಸ್ತಾನ್ರಿ. ನೋಡಿ ಮಂಗಳ ಗ್ರಹ ನನಗೆ ಹೆಂಗ್ ಹೇಳ್ತಾ ನೋಡು, ಪೇಪರ್ ಬಂದವ್ರಿ ಜಲ್ದಿ ಹೇಳ್ರತ್. ದಿನ ಏನ್ ಮಾಡಿದಪ್ಪ, ಮಂಗಳ ಗ್ರಹ ಸೂರ್ಯನ ಎಷ್ಟನೇ ಸದಸ್ಯ ಅಂದ್ರೆ ಸೂರ್ಯನ 4ನೇ ಸದಸ್ಯ. ನೋಡಿ, ಸೌರಮಂಡಲದಲ್ಲಿ ಸೂರ್ಯನ 4ನೇ ಸದಸ್ಯ ಯಾವ್ದಂದ್ರ ಮಂಗಳ ಗ್ರಹ. ಆಯ್ತು, ಸಂವಿಧಾನ ಕ್ಲಾಸ್ ಮಾಡ್ತಂತು. ನಾಳೆ 7 ಗಂಟೆ ಮಾರ್ನಿಂಗ್ 7 ಗಂಟೆಗೆ ಸಂವಿಧಾನ ಕ್ಲಾಸ್ ಹೋಗ್ತೀನಿ. ಓಕೆನಾ? ನಾಳೆ ಮಾರ್ನಿಂಗ್ 7 ಗಂಟೆಗೆ ಸಂವಿಧಾನ ಕ್ಲಾಸ್ ತಗೋತೀನಿ. ಮಂಗಳ ಗ್ರಹದ ವಿಶೇಷ ಏನಂದ್ರ ಸೂರ್ಯನ ಎಷ್ಟನೇ ಸದಸ್ಯ ಅಂದ್ರ ಸೂರ್ಯನ 4ನೇ ಸದಸ್ಯ. ಯಾರ್ಯಾವ ಪ್ಲಸ್ ಕ್ಲಾಸ್ ಸಿಗದಿರಲ್ಲ, ರಾತ್ರಿ 10 ಗಂಟೆ 30 ನಿಮಿಷಕ್ಕೆ ಎವ್ರಿ ಡೇ ನಾ ಸಂವಿಧಾನ ಕ್ಲಾಸ್ ತಗೋತಾ ಇದ್ದೀನಿ. ಪ್ಲಸ್ ಕ್ಲಾಸಿಗೆ ನೀವು 10 ಗಂಟೆ 30 ನಿಮಿಷ ಕ್ಲಾಸ್ಗೆ ಅಟೆಂಡ್ ಆಗ್ಬೇಕು. ಮತ್ತ ಮಂಗಳ ಗ್ರಹದ ವಿಶೇಷ ಏನು ಅಂತಂದ್ರೆ ಮತ್ತೆ ಇವತ್ತು 9 ಗಂಟೆಗೆ ತಗೋತೀನಿ. ನೋಡಿ, 9 ಗಂಟೆಗೆ ಯೂಟ್ಯೂಬ್ ಕ್ಲಾಸ್ ತಗೋತೀನಿ. ಇವತ್ತು ಮತ್ತೇನಪ್ಪಾ, ನಿನ್ನೇನು ಅಧ್ಯಯನ ಮಾಡಿದ್ದೇವೆ ಅಂದ್ರೆ ನಿನ್ನೆ ಯೋಜನೆಗಳನ್ನ ಅಧ್ಯಯನ ಮಾಡಿದ್ದೆವು. ರೆಡ್ ಪಾಂಡ ಯೋಜನೆ, ಆನೆ ಯೋಜನೆ, ಕರಡಿ ಯೋಜನೆ, ಸಿಂಹ ಯೋಜನೆ. ಇವತ್ತು ಏನ್ ಮಾಡ್ತೀವಿ ಅಂದ್ರೆ ಅಂತಾರಾಷ್ಟ್ರೀಯ ಪ್ರಮುಖ ಸಮ್ಮೇಳನಗಳನ್ನ, ಈ ಓಜನ ಪದರಿಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿರುವಂತ ಸಮ್ಮೇಳನಗಳನ್ನ ಡಿಸ್ಕಸ್ ಮಾಡ್ತೀವಿ. 9 ಗಂಟೆಗೆ ಲೈವ್ ಕ್ಲಾಸ್ ಅಟೆಂಡ್ ಆಗ್ರಿ ಜಾಸ್ತಿ. ಮಂಗಳ ಗ್ರಹದ ವಿಶೇಷ ಏನಂದ್ರೆ ಮಂಗಳ ಗ್ರಹವನ್ನ ರೋಮನ್ನರ ಯುದ್ಧ ದೇವತೆ ಅಂತ ಕರೀತಾರೆ. ಇದಕ್ಕೆ ರೋಮನ್ನರ ಯುದ್ಧ ದೇವತೆ ಯಾವ್ದಂದ್ರ ಮಂಗಳ ಗ್ರಹ. ಮಂಗಳ ಗ್ರಹವನ್ನ ರೋಮನ್ನರ ಯುದ್ಧ ದೇವತೆ ಅಂತ ಕರೀತಾರೆ. ಸೂರ್ಯನ 4ನೇ ಸದಸ್ಯ ಯಾರಂದ್ರ ಮಂಗಳ ಗ್ರಹ. ಇನ್ನ ಇದಕ್ಕೆ ಏನಂತ ಕರೀತಾರ ಅಂದ್ರೆ ವಿಶೇಷವಾಗಿ ಅಂಗಾರಕ ಅಂತ ಕರೀತಾರೆ. ಅಂಗಾರಕ. ಈ ಗ್ರಹವನ್ನ ಕುಜ ಅಂತ ಹೇಳಿ ಕರೀತಾರೆ. ಕುಜ. ಇದನ್ನು ಕೆಂಪು ಗ್ರಹ ಅಂತ ಕರೀತಾರೆ. ಯಾಕಂದ್ರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬಿಣದ ಆಕ್ಸೈಡ್ ಇದೆ ಮಂಗಳ ಗ್ರಹದಲ್ಲಿ. ಕಬ್ಬಿಣದ ಆಕ್ಸೈಡ್ ಪ್ರಮಾಣ ಜಾಸ್ತಿ ಇದೆ. ನೋಡಿ, ಕಬ್ಬಿಣದ ಆಕ್ಸೈಡ್ ಪ್ರಮಾಣ ಜಾಸ್ತಿ ಇರುವುದರಿಂದ ಮಂಗಳ ಗ್ರಹ ನೋಡಕ್ ಹೆಂಗಿದೆ ಅಂದ್ರೆ ಕೆಂಪು ಆಕೃತಿಯನ್ನು ಹೊಂದಿದೆ. ಆ ಉದ್ದೇಶಕ್ಕಾಗಿ ಇದನ್ನ ಕೆಂಪು ಗ್ರಹ ಅಂತ ಕರೀತಾರೆ. ಮಂಗಳ ಗ್ರಹವನ್ನ ಅಂಗಾರಕ, ಕುಜ, ಕೆಂಪು ಗ್ರಹ, ಯುದ್ಧ ದೇವತೆ ಎಂದು ಕರೆಯುತ್ತಾರೆ. ಸೂರ್ಯನ ಎಷ್ಟನೇ ಸದಸ್ಯ ಅಂದ್ರ ಸೂರ್ಯನ 4ನೇ ಸದಸ್ಯ. ಮಂಗಳ ಗ್ರಹದ ವಿಶೇಷ ಏನಂದ್ರೆ ಭೂಮಿಯನ್ನು ಹೊರತುಪಡಿಸಿದರೆ ಮಾನವನಿಂದ ಅತಿ ಹೆಚ್ಚು ಶೋಧಕ್ಕೆ ಒಳಗಾದ ಗ್ರಹ ಇದು. ಅತಿ ಹೆಚ್ಚು ಶೋಧಕ್ಕೆ ಒಳಗಾದ ಗ್ರಹ. ಭೂಮಿಯನ್ನು ಹೊರತುಪಡಿಸಿದರೆ ಮಾನವನಿಂದ ಅತಿ ಹೆಚ್ಚು ಆವಿಷ್ಕಾರಕ್ಕೊಳಗಾದ ಗ್ರಹ ಯಾವ್ದಂದ್ರ ಅದು ಮಂಗಳ ಗ್ರಹ. ಭೂಮಿಯನ್ನು ಹೊರತುಪಡಿಸಿದರೆ ಮಾನವನಿಂದ ಅತಿ ಹೆಚ್ಚು ಶೋಧಕ್ಕೆ ಒಳಗಾಗಿರುವಂತ ಗ್ರಹ ಮಂಗಳ ಗ್ರಹ. ಇದನ್ನ ಅಂಗಾರಕ ಅಂತ ಕರೀತಾರೆ, ಇದನ್ನ ಕುಜ ಅಂತ ಕರೀತಾರೆ, ಕೆಂಪು ಗ್ರಹ ಅಂತ ಕರೀತಾರೆ. ರೋಮನ್ನರ ಯುದ್ಧ ದೇವತೆ. ಮಂಗಳ ಗ್ರಹದ ಭ್ರಮಣಾವಧಿ ಎಷ್ಟಂದ್ರ ಮಂಗಳ ಗ್ರಹದ ಭ್ರಮಣಾವಧಿ 24 ಗಂಟೆ 30 ನಿಮಿಷ. ಮಂಗಳ ಗ್ರಹದ ಪರಿಭ್ರಮಣಾವಧಿ ಎಷ್ಟು ಅಂತಂದ್ರ 687 ದಿನ.
ಒಳಗ್ರಹಗಳಲ್ಲಿ ಕೊನೆಯ ಗ್ರಹ ಮಂಗಳ ಗ್ರಹ. ಇದರ ಭ್ರಮಣಾವಧಿ 24 ಗಂಟೆ 30 ನಿಮಿಷ, ಪರಿಭ್ರಮಣಾವಧಿ 687 ದಿನ. ಮಂಗಳ ಗ್ರಹದ ಇನ್ನೊಂದು ವಿಶೇಷ ಏನಂತಂದ್ರ, ಮಂಗಳ ಗ್ರಹದ ಇನ್ನೊಂದು ವಿಶೇಷ ಏನಂದ್ರೆ, ಅಲ್ಲಿ ಯುರೋಪ ಖಂಡದಲ್ಲಿ ಅಥವಾ ರೋಮನ್ನರಲ್ಲಿ ಏನ್ ಮಾಡ್ತಾ ಇದ್ರಂದ್ರ, ಒಂದು ದೇವಸ್ಥಾನ ಇತ್ತು. ಆ ದೇವಸ್ಥಾನದ ಮುಂಭಾಗದಲ್ಲಿ 2 ದ್ವಾರ ಬಾಗಿಲುಗಳಿದ್ದು, 2 ದ್ವಾರ ಬಾಗಿಲುಗಳು, ದೇವಸ್ಥಾನದ ಮುಂಭಾಗದಲ್ಲಿ 2 ದ್ವಾರ ಬಾಗಿಲುಗಳು. ಆ 2 ದ್ವಾರ ಬಾಗಿಲುಗಳಿಗೆ 2 ನಾಯಿಗಳಿದ್ದು, ಆ 2 ನಾಯಿಗಳ ಹೆಸರೇ ಡಿಮೋಸ್ ಮತ್ತು ಫೋಬಸ್. ಡಿಮೋಸ್ ಮತ್ತು ಫೋಬಸ್. ಡಿಮೋಸ್ ಮತ್ತು ಫೋಬಸ್ ಅನ್ನುವಂತ 2 ನಾಯಿಗಳಿದ್ದು, ಆ ಡಿಮೋಸ್ ಮತ್ತು ಫೋಬಸ್ಗಳಲ್ಲಿ ಇಡೀ ಸೌರಮಂಡಲದಲ್ಲಿ ಅತ್ಯಂತ ಚಿಕ್ಕದಾದ ಉಪಗ್ರಹ ಯಾವುದು? ಇಡೀ ಸೌರಮಂಡಲದಲ್ಲಿ ಅತ್ಯಂತ ಚಿಕ್ಕದಾದ ಉಪಗ್ರಹ ಯಾವುದಂದ್ರೆ ಡಿಮೋಸ್. ನೋಡಿ, ಡಿಮೋಸ್ ಅನ್ನೋದು ಚಿಕ್ಕ ಉಪಗ್ರಹ. ಹಾಗಾದ್ರೆ ಇಡೀ ಸೌರಮಂಡಲದಲ್ಲಿ ಅತ್ಯಂತ ದೊಡ್ಡದಾದ ಉಪಗ್ರಹ ಯಾವುದು? ಸೌರಮಂಡಲದಲ್ಲಿ ಅತ್ಯಂತ ದೊಡ್ಡದಾದ ಉಪಗ್ರಹ, ಎಕ್ಸಲೆಂಟ್ ವಿಠಲ್ ಅವರೇ, ಗ್ಯಾನಿಮೇಡ. ನೋಡಿ, ಗ್ಯಾನಿಮೇಡ ಅನ್ನೋದು ಇಡೀ ಸೌರಮಂಡಲದಲ್ಲಿ ಅತ್ಯಂತ ದೊಡ್ಡದಾದ ಉಪಗ್ರಹ. ಗ್ಯಾನಿಮೇಡ ಯಾವ ಗ್ರಹದ ಉಪಗ್ರಹವಾಗಿದೆ ಅಂತಂದ್ರೆ, ಇದು ಗುರುಗ್ರಹದ ಉಪಗ್ರಹವಾಗಿದೆ. ಗ್ಯಾನಿಮೇಡ ಅನ್ನೋದು ಗುರುಗ್ರಹದ ಉಪಗ್ರಹ ಆದ್ರೆ, ಡಿಮೋಸ್ ಅನ್ನೋದು ಇದು ಮಂಗಳ ಗ್ರಹದ ಉಪಗ್ರಹವಾಗಿದೆ. ಚಿಕ್ಕ ಉಪಗ್ರಹ ಡಿಮೋಸ್ ಚಿಕ್ಕ ಉಪಗ್ರಹ ಆದ್ರ ದೊಡ್ಡ ಉಪಗ್ರಹ ಯಾವಂದ್ರ ಗ್ಯಾನಿಮೇಡ. ಗ್ಯಾನಿಮೇಡ ಗುರುಗ್ರಹದ ಉಪಗ್ರಹವಾಗಿದ್ದು 1610ರಲ್ಲಿ ಗೆಲಿಲಿಯೋ ಅನ್ನುವಂತ ವ್ಯಕ್ತಿ ಈ ಒಂದು ಗ್ರಹವನ್ನ ಆವಿಷ್ಕಾರ ಮಾಡ್ತಾನೆ. ಅದಕ್ಕೆ ಅವುಗಳನ್ನು ಏನಂತ ಕರೀತಾರೆ ಅಂದ್ರೆ ಗೆಲಿಲಿಯೋನ ಆಕಾಶಕಾಯಗಳು ಅಂತ ಹೇಳಿ ಕರೀತಾರೆ. ಡಿಮೋಸ ಮತ್ತು ಫೋಬಸ್. ಡಿಮೋಸ ಇಡೀ ಸೌರಮಂಡಲದಲ್ಲಿ ಅತ್ಯಂತ ಚಿಕ್ಕದಾಗಿರುವಂತ ಉಪಗ್ರಹ ಅಂತ ಹೇಳಿ ಗುರುತಿಸ್ತೀವಿ. ಹಾಗಾದ್ರೆ ಈ ಒಂದು ಮಂಗಳ ಗ್ರಹದ ಇನ್ನೊಂದು ವಿಶೇಷ ಏನು ಅಂತಂದ್ರ, ಮಂಗಳ ಗ್ರಹ ಇಲ್ಲಿ ಒಂದು ಏನು ಜ್ವಾಲಾಮುಖಿಯ ಶಿಖರ ಇದೆ. ಅದರ ಹೆಸರು ಏನಂದ್ರೆ ನಿಕ್ಸ್ ಒಲಂಪಿಯಾ. ನಿಕ್ಸ್ ಒಲಂಪಿಯಾ ಎಂಬ ಎಷ್ಟು ಹೈಟ್ ಇದೆ ಅಂದ್ರೆ 29,000 ಮೀಟರ್ ಹೈಟ್ ಇದೆ. ನೋಡಿದು 29,000 ಮೀಟರ್ ಎತ್ತರವಾಗಿದೆ. 29,000 ಮೀಟರ್ ಎತ್ತರವಾಗಿದ್ದು ನಿಕ್ಸ್ ಒಲಂಪಿಯಾ ಎಂಬುದು ಇಡೀ ಸೌರಮಂಡಲದಲ್ಲಿ ಅತ್ಯಂತ ಎತ್ತರವಾದ ಜ್ವಾಲಾಮುಖಿಯ ಶಿಖರ. ಎತ್ತರವಾದ ಜ್ವಾಲಾಮುಖಿಯ ಶಿಖರವಾಗಿದೆ. ಈ ಸೌರಮಂಡಲದ ಅತ್ಯಂತ ಎತ್ತರವಾದ ಜ್ವಾಲಾಮುಖಿಯ ಶಿಖರ ಯಾವುದಂದ್ರ ಈ ಒಂದು ನಿಕ್ಸ್ ಒಲಂಪಿಯಾ. ಮಾನವನ ಹೊರತುಪಡಿಸಿದರೆ ಅತಿ ಹೆಚ್ಚು ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಂತ ವಿಚಾರಗಳು ನೋಡಿ. ಎಲ್ಲ ಇವು ಮಂಗಳ ಗ್ರಹವನ್ನ ಅಧ್ಯಯನ ಮಾಡುವ ಸಲುವಾಗಿ ಅಮೆರಿಕ ದೇಶದ ನಾಸಾದವರು ಒಂದು ಉಪಗ್ರಹವನ್ನು ಲಾಂಚ್ ಮಾಡಿದ್ರು. ಯಾವ್ದಂದ್ರೆ ಕ್ಯೂರಿಯಾಸಿಟಿ ಅನ್ನುವಂತ ಉಪಗ್ರಹವನ್ನು ಲಾಂಚ್ ಮಾಡಿದರೆ, ಭಾರತ ದೇಶದವರು ಒಂದು ಉಪಗ್ರಹ ಲಾಂಚ್ ಮಾಡಿದ್ರು. ಭಾರತ ದೇಶದವರು ಯಾವ ಉಪಗ್ರಹ ಅಂತಂದ್ರ ಮಾರ್ಸ್ ಆರ್ಬಿಟ್ ಮಷಿನ್ ಕರಿತೀವಿ. ಮಾರ್ಸ್ ಆರ್ಬಿಟರ್ ಮಷಿನ್ ಅನ್ನುವಂತ ಒಂದು ಉಪಗ್ರಹವನ್ನು ಲಾಂಚ್ ಮಾಡಿದ್ರು. ಆ ಮಾರ್ಸ್ ಆರ್ಬಿಟರ್ ಮಿಷನ್ ಅನ್ನುವಂತ ಉಪಗ್ರಹದ ವೈಶಿಷ್ಟ್ಯ ಏನು ಅಂತಂದ್ರೆ, ಭಾರತ ದೇಶ ಮಂಗಳಯಾನವನ್ನು ಅಧ್ಯಯನ ಮಾಡುವ ಸಲುವಾಗಿ 2013 ನವೆಂಬರ್ 5ರಂದು ಈ ಒಂದು ಉಪಗ್ರಹವನ್ನು ಅಧ್ಯಯನ ಮಾಡುವ ಸಲುವಾಗಿ ಕಳಿಸಲಾಯಿತು. 2014 ಈ ಅಕ್ಟೋಬರ್ ತಿಂಗಳಲ್ಲಿ ಹೋಗಿ ಅದು ಲಾಂಚ್ ಆಯಿತು. ಜಗತ್ತಿನಲ್ಲಿ ಅತ್ಯಂತ ಕಡಿಮೆ ವೆಚ್ಚದಲ್ಲಿ, ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಮಂಗಳಯಾನವನ್ನು ಮಾಡಿದಂತ ಮೊದಲಿಗರಂದ್ರ ಭಾರತೀಯರು. ಇಡೀ ಪ್ರಪಂಚದಲ್ಲಿ ಅತ್ಯಂತ ಕಡಿಮೆ ದುಡ್ಡಿನಲ್ಲಿ, ಅತ್ಯಂತ ಕಡಿಮೆ ಹಣದಲ್ಲಿ ಯಶಸ್ವಿಯಾಗಿ ಮಂಗಳಯಾನ ಮಾಡಿರ್ತಕ್ಕಂಥ ಒಂದು ದೇಶ ಇದ್ರೆ ಅದು ಭಾರತ ದೇಶ. ಅದು ನಮ್ಮ ಭಾರತ ದೇಶದ ಶಕ್ತಿ. ಅದು ನಾಸಾದವರು ಯಾವ ಒಂದು ಉಪಗ್ರಹ ಅಂದ್ರ ಕ್ಯೂರಿಯಾಸಿಟಿ, ಭಾರತ ದೇಶದವರು ಮಾರ್ಸ್ ಆರ್ಬಿಟರ್ ಮಿಷನ್ ಅಂತ ಹೇಳಿ ಕರೆಯಲ್ಪಡ್ತೀವಿ. ಯಶಸ್ವಿ ಮಂಗಳಯಾನವನ್ನು ಮಾಡಿದೆವು. ಇನ್ನು ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಂತೆ
ಇವೆಲ್ಲ ವಿಚಾರಗಳು. ಕೆಂಪು ಗ್ರಹ ಅಂತ ಕರೀತಾರೆ. ಅಂಗಾರಕ, ಕುಜ, ಭೂಮಿಯನ್ನು ಹೊರತುಪಡಿಸಿದರೆ ಮಾನವನಿಂದ ಅತಿ ಹೆಚ್ಚು ಆವಿಷ್ಕಾರಕ್ಕೊಳಗಾದಂತ ಗ್ರಹ. ಅಮೆರಿಕ ದೇಶದ ನಾಸಾದವ್ರು ಏನ್ ಮಾಡಿದ್ರು ಅಂತಂದ್ರೆ, ಮಂಗಳದಲ್ಲಿ ಓಪನ್ ಸೈಟ್ಗಳದಾವೆ, ಓಪನ್ ಪ್ಲಾಟ್ಗಳದಾವೆ, ಯಾರಾದ್ರೂ ಅಪ್ಲಿಕೇಶನ್ ಹಾಕ್ಬಹುದು ಅಂದಾಗ 2 ದಿನದಲ್ಲಿ ಸುಮಾರು 2 ಕೋಟಿ ಅಪ್ಲಿಕೇಶನ್ ಹೋಗಿದ್ದು. ಆ 2 ಕೋಟಿ ಅಪ್ಲಿಕೇಶನ್ ದಲ್ಲಿ ವಿಶ್ವದ ಎಲ್ಲಾ ದೇಶಗಳು ಸೇರಿ 50 ಲಕ್ಷ ಹಾಕಿದ್ರೆ, ಬರೀ ಇಂಡಿಯಾದವ್ರು 1,50,00,000 ಜನ ಹಾಕಿದ್ರು ಅಪ್ಲಿಕೇಶನ್. ಇನ್ನು ಅಲ್ಲಿ ಶಿಫ್ಟ್ ಆಗ್ಬೇಕನ್ನೋರು. ಬೆಕ್ಕಾದಿರ್ಲಿ, ಚಲೋ ಅದಿರಪ್ಪ.